ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಒಂದು ಪ್ರೋಮೋದು ಜಲಕ್ ನೋಡ್ಬಿಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಒಬ್ಬ ಒಂಟಿ ಅಥವಾ ಜಂಟಿಯನ್ನು ಕಳಪೆ ಪ್ರದರ್ಶನ ನೀಡಿದವರೆಂದು ಘೋಷಿಸಿ ಜೈಲಿಗೆ ಕಳಿಸಬೇಕು. ರಾಶಿ ಹಾಗೆ ಮಂಜು ಭಾಷಿಣಿ ಅವರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸದ್ಯ ಈಗ ಪ್ರೋಮೋ ಅಂತೂ ಬಹಳ ಚೆನ್ನಾಗಿದೆ. ಆಲ್ಮೋಸ್ಟ್ ಈ ವಾರ ಕಳಪೆ ಉತ್ತಮ ಕೊಡಲ್ಲ ಅಂತಂದ್ಬಿಟ್ಟು ಅನಿಸ್ತಿತ್ತು. ಆದರೆ ನೋಡಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೂ ಕೊಡ್ತಾನೆ ಇದ್ದಾರೆ. 2 ದಿವಸ ಹಿಂದೆ ಅಂತೂ ದೊಡ್ಡ ಟ್ವಿಸ್ಟ್ ಕೊಟ್ಬಿಟ್ಟಿದ್ರು, ನಿಂತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಸರಿ ಹೋಗಿದೆ. ಆದರೆ ಇವಾಗ ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪ ಅಂತಂದರೆ ಈ ವಾರದ ಕಳಪೆ ಎಷ್ಟು ಸರಿ ಎಷ್ಟು ತಪ್ಪು ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಕ್ವಶನ್ ಮಾರ್ಕ್ ಕೂಡ ಇಲ್ಲಿ ಆಗಿದೆ. ಆಲ್ಮೋಸ್ಟ್ ಕಳಪೆ ಇಲ್ಲಿ ಮಂಜು ಭಾಷಿಣಿ ಅವರಿಗೆ ಮತ್ತು ಇಲ್ಲಿ ರಾಶಿಕಾ ಶೆಟ್ಟಿ ಅವರಿಗೆ ಇಬ್ರಿಗೂ ಕೂಡ ಇಲ್ಲಿ ಕಳಪೆ ಬಂದಿದೆ. ಆಲ್ಮೋಸ್ಟ್ ಒಂಟಿ ಅಥವಾ ಜಂಟಿ ಡಿಸ್ಕಷನ್ ಮಾಡಿಬಿಟ್ಟು ಹೇಳಿ ಅಂತ ಹೇಳಿದಾಗ ಇಲ್ಲಿ ಜಂಟಿಗಳು ಇಬ್ಬರು ಕೂಡ ಇಲ್ಲಿ ಹೋಗಿದ್ದಾರೆ. ಪರ್ಸ್ನಲ್ ಆಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡ್ತಾ ಅವ್ರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಏನಕ್ಕೆ ಅಂತಂದ್ರೆ ಅವ್ರು ಕೊಟ್ಟಿದ್ದ ರೀಸನ್ ಏನಪ್ಪ ಅಂತಂದ್ರೆ ಈಗ ಎಂಟರ್ಟೈನ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಅನ್ನಿಸ್ಲಿಲ್ಲ, ಮತ್ತೆ ಅವರು ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಪರ್ಸ್ನಲಿ ಅಂತ ಅಂದ್ರು. ಅವರೆಲ್ಲೂ ಕಳೆದೋಗಿಲ್ಲ. ಆಲ್ಮೋಸ್ಟ್ ಪ್ರೋಮೋಗಳು ಎಲ್ಲರೂ ಕೂಡ ಇಲ್ಲಿ ನೀವು ನೋಡಿದ್ದೀರಾ. ಇಲ್ಲಿ ಮಂಜು ಭಾಷಿಣಿಯವರು ಅಡುಗೆ ರೂಮಲ್ಲಿ ಸಿಕ್ಕಾಪಟ್ಟೆ, ಇಲ್ಲಿ ಕಿಚನ್ ಸಿಕ್ಕಾಪಟ್ಟೆ ಇಲ್ಲಿ ಕಾಣಿಸ್ತಾ ಇದ್ರು. ಮತ್ತೆ ಎಲ್ಲರ ಹತ್ರನೂ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಯಾವುದೇ ಒಂದು ವಿಚಾರ ಅವ್ರ ಹತ್ರನೇ ಇಲ್ಲಿ ಜಗಳ ಆಡ್ಬೇಕಾದ್ರೂ ಇಲ್ಲಿ ಕಾಣಿಸ್ಕೊಂಡ್ರು. ಅವ್ರು ಕಳೆದೋಗಿದ್ರು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲೇ ಅವ್ರು ಇದ್ರೂ ಕೂಡ ಇಲ್ಲದೆ ಇರೋ ರೀತಿ ಇದ್ದಾರೆ ಅಂತಂದ್ರೆ ಅವರೆಲ್ಲೋ ಕಳೆದೋಗಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ವಾರ ಎಲ್ಲರೂ ಕೂಡ ಇಲ್ಲಿ ಕಳೆದು ಹೋಗಿದ್ರು ಅಂತ ಹೇಳಿದ್ರಲ್ಲ, ಆ ರೀತಿಯಾಗಿ ಇಲ್ಲಿ ಇರಲಿಲ್ಲ. ಮಂಜು ಭಾಷಿಣಿಯವರಾಗಲಿ ರಾಶಿಕಾ ಶೆಟ್ಟಿಯವರಾಗಲಿ, ಮಂಜು ಭಾಷಿಣಿಯವರಂತೂ ಇಲ್ಲಿ ಎಲ್ಲಾದ್ರಲ್ಲೂ ಕೂಡ ಕಾಣಿಸ್ಕೊಂಡ್ರು. ಬಟ್ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಅಷ್ಟೊಂದು ಕಾಣಿಸ್ಕೊಳ್ಳಿಲ್ಲ. ಆದರೆ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಇಲ್ಲಿ ಅವ್ರು ಇನ್ನೊಂದು ರೀಸನ್ ಜಾನ್ವಿ ಅವ್ರ ಹತ್ರ ಕುತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳಿದೇನಪ್ಪ ಅಂತಂದ್ರೆ, ಹೇಳಿದ್ದು ಇಲ್ಲಿ ಕೇಳ್ತಾನೆ ಇರಲಿಲ್ಲ, ಕಿಚನ್ಗೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ಅವ್ರು ಹೇಳಿದ ಮಾತನ್ನ ಇಲ್ಲಿ ಅವರು ಕೇಳಲಿಲ್ಲ. ಪರ್ಸ್ನಲ್ ಆಗಿ ಇಲ್ಲಿ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಈ ವೀಕು ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಮಂಜು ಭಾಷಿಣಿ ಅವ್ರಿಗೂ ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬೆಂಕಿ ಹತ್ತಿಬಿಟ್ಟಿತ್ತು. ಇಲ್ಲಿ ಅಶ್ವಿನಿ ಗೌಡ ಅವರು ಹಾಗಂದ್ರು ಹೀಗಂದ್ರು ಮಂಜು ಭಾಷಿಣಿ ಅವರು ಅಂತ ಅಂದ್ಬಿಟ್ಟು ಹೇಳಿದ್ರು. ಆದರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಅಶ್ವಿನಿ ಗೌಡ ಅವ್ರಿಗಿಂತ ಇಲ್ಲಿ ಮಂಜು ಭಾಷಿಣಿ ಅವರು ಕಮ್ಮಿ ಇರಬಹುದು. ಯಾಕಂದ್ರೆ ಲೈವಲ್ಲಿ ನೋಡೋರ್ಗೂ ಗೊತ್ತಿರುತ್ತೆ. ಇಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಕಿಚನ್ ಕಡೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ಅಡುಗೆ ಅವರೇ ಮಾಡಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ, ಬೇರೆ ಯಾರಾದರೂ ಕೂಡ ಇಲ್ಲಿ ಮಾಡುವುದಲ್ಲ. ಆದರೆ ಅವ್ರು ಹೇಳಿದ್ದು ಕಿಚನ್ಗೆ ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮೇನ್ ಆಗಿ ರೀಸನ್ ಕೂಡ ಜಾನ್ವಿ ಅವ್ರ ಜೊತೆ ಕುತ್ಕೊಂಡು ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಸದ್ಯ ಈಗ ಕಳಪೆ ಅಂತೂ ಕೊಟ್ಟಾಗಿದೆ. ಈಗ ರಾಶಿಕಾ ಶೆಟ್ಟಿಯವ್ರಿಗೂ ಸಿಕ್ಕಾಪಟ್ಟೆ ಉರಿದೋಗಿರುತ್ತೆ, ಮಂಜು ಭಾಷಿಣಿಯವ್ರಿಗೂ ಕೂಡ ಇಲ್ಲಿ ಅಷ್ಟೇ. ಯಾಕಂದ್ರೆ ಜಗಳ ಆಡಿದ್ರು ಇಬ್ರು ಕೂಡ. ಅಡುಗೆ ವಿಚಾರದಲ್ಲೇ ಇಲ್ಲಿ ಜಗಳ ಆಗಿತ್ತು. ಮತ್ತೆ 3 ಹೊತ್ತು ಕುತ್ಕೊಂಡು ತಿಂತಾರೆ ಅದು ಇದು ಅಂತ ಅಂದ್ಬಿಟ್ಟು ಬಂದಿತ್ತು. ಮತ್ತೆ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಈಗ ಅವರು ರೀಸನ್ ಕೊಟ್ಟಿದ್ದು. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಯಾರೂ ಕೂಡ ಅಷ್ಟೊಂದು ಹೇಳ್ಕೊಡೋ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರು ಮತ್ತೆ ಇಲ್ಲಿ ಸದ್ಯ ಕಳೆದ ವಾರ ಮತ್ತೆ ಇಲ್ಲಿ ರೀ ಎಂಟ್ರಿ ಕೊಟ್ಟಿದ್ದ ರಕ್ಷಿತಾ ಅವ್ರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತವ್ರೆ. ಬಟ್ ಆದರೆ ಕಳಪೆ ಇಲ್ಲಿ ಬಂದ್ಬಿಟ್ಟು ಮಂಜು ಭಾಷಿಣಿಯವ್ರು ಕೊಟ್ಟಿದ್ದು ಅಷ್ಟೊಂದು ಸರಿ ಅಂತ ಅಂದ್ಬಿಟ್ಟು ನನಗೇನೋ ಅನ್ನಿಸ್ಲಿಲ್ಲ. ಪರ್ಸ್ನಲಿ ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಕೊಟ್ಟರು ಅಂತಾನೆ ಅನಿಸ್ತು. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರದ ಕಳಪೆ ಯಾರು ಕೊಡಬೇಕಿತ್ತು? ಆಲ್ಮೋಸ್ಟ್ ಇಲ್ಲಿ ಅಷ್ಟೊಂದು ಕಾಣಿಸ್ಕೊಳ್ಳದೆ ಇದ್ದಿದ್ದು ಸತೀಶ್ ಅವರು, ಡಾಕ್ ಸತೀಶ್ ಅವರು ಕೂಡ ಅಷ್ಟೊಂದು ಕಾಣಿಸ್ಕೊಳ್ಳಿಲ್ಲ. ಅವ್ರಿಗೂ ಕೂಡ ಇಲ್ಲಿ ಕೊಡ್ಬೋದಿತ್ತು. ಮತ್ತೆ ಅಭಿಷೇಕ್ ಅವರು ಕೂಡ ಇಲ್ಲಿ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡಲೇ ಇಲ್ಲ ಯಾರಿಗೂ ಕೂಡ, ಅವ್ರಿಗೂ ಕೂಡ ಇಲ್ಲಿ ಕಳಪೆ ಕೊಡ್ಬೋದಿತ್ತು. ಅಂದರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಇವಾಗ ಅಶ್ವಿನಿ ಗೌಡ ಅವ್ರು ಹೇಳಿದ್ರಲ್ಲ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಅವರು ಕೂಡ ಇಲ್ಲಿ ಕಳೆದೋಗಿದ್ದಾರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಅನಿಸುತ್ತೆ. ಮಿಗ್ದವ್ರು ಯಾರು ಕೂಡ ಕಳೆದೇ ಹೋಗಿಲ್ವಾ? ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಒಂದೊಂದು ಕಂಫರ್ಟ್ ಝೋನ್ ಅಂತ ಇರುತ್ತಲ್ಲ, ಅದರಲ್ಲಿ ಅವ್ರು ಸೇಫ್ ಆಗಿ ಆಡ್ತಾ ಇದ್ದಾರೆ. ಬಟ್ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿದ್ರು. ಇಲ್ಲಿ ಅವ್ರು ನನಗೆ ಆ ಥರ ಅಂದಿದ್ರಲ್ಲ ಅಂದ್ಬಿಟ್ಟೆ ಇಲ್ಲಿ 3 ಹೊತ್ತು ಕುತ್ಕೊಂಡು ತಿಂತಾರೆ, ಜ್ವರ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾಟಕ ಆಡ್ತಾರೆ ಅಂತ ಅಂದ್ಬಿಟ್ಟು ಅಂದಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಬ್ಲೇಮ್ ಮಾಡಿದ್ರು ಮಂಜು ಭಾಷಿಣಿ ಅವ್ರ ಮೇಲೆ. ಈ ಒಂದು ವಿಚಾರ ಏನಿತ್ತು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಜವಾಗ್ಲೂ ಇವಾಗ ಕಳಪೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ಅವರು ಕಳಪೆ ಕೂಡ ಈಗ ಹೋಗಿದ್ದಾರೆ. ಸದ್ಯ ಉತ್ತಮ ಯಾರು ಅಂತ ಅಂದ್ಬಿಟ್ಟು ಇನ್ನೂ ಗೊತ್ತಾಗಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈ ವಾರ ಯಾರು ಇಲ್ಲಿ ಉತ್ತಮ ಸಿಗಬೇಕಿತ್ತು ಮತ್ತೆ ಕಳಪೆ ಯಾರು ಹೋಗಬೇಕಿತ್ತು? 17 ಜನ ಸ್ಪರ್ಧಿಗಳಲ್ಲಿ ಇವಾಗ ಇಬ್ಬರು ಹೋಗಿದ್ದಾರೆ ಆಲ್ಮೋಸ್ಟ್. ನಿಮ್ಮ ಪ್ರಕಾರ ಯಾರು ಕಳಪೆಯಾಗಿ ಆಡಿದ್ರು ಅಂತ ನಿಮಗನ್ನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.